ನಮಸ್ಕಾರ, ಐ ಆಮ್ ನಿಶಾ ಫ್ರಮ್ ಡಾಕ್ಟರ್ ಕೆಸಿಸಿ ಅಕಾಡೆಮಿ. ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಕಷ್ಟಪಡ್ತವ್ರೆ ಮ್ಯಾಟ್ರಿಕ್ಸ್ ಮಾಡಕ್ಕೆ. ನಾವಿವಾಗ RCB ಮೆಥಡ್ ಬಗ್ಗೆ ಡಿಸ್ಕಸ್ RCB ಅವ್ರಿಗೆ ಅವ್ರೇನು ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರ್ ಅನ್ಕೊಂಡಿದಾರಮ್ಮ. ಸೊ ನಾವು RCB ಅಂದ್ರೆ ಅವ್ರಿಗೆ ಏನು ಶಾರ್ಟ್ ಕಟ್ ಅಂತ ಹೇಳ್ಕೊಡೋಣ. ಸೊ ಇವಾಗ ಮ್ಯಾಟ್ರಿಕ್ಸಸ್ ಅಲ್ಲಿ ಕ್ವಶನ್ ನಂಬರ್ 40 ಕನ್ಫರ್ಮ್ 5 ಮಾರ್ಕರ್. ಸೊ ಇವಾಗ 5 ಮಾರ್ಕರ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಫಸ್ಟ್. ಸೊ ಅಲ್ಲೇ ನಾನು RCB ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅವ್ರಿಗೆ. ಸೊ ಫಸ್ಟ್ ಕ್ವಶನ್ ನಾವು ಯಾವ್ದು ತೊಗೊಳ್ಳೋಣ ಅಂತಂದ್ರೆ ಇದನ್ನ ತೊಗೊಳ್ಳೋಣ. ಸೊ ತುಂಬಾ ಸರಿ ಎಕ್ಸಾಮ್ ಬಂದಿರೋದು, ಇದ್ರ ತುಂಬಾ ಏನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ ಮಕ್ಕಳು. ಸೊ ಇವಾಗ ಫಸ್ಟ್ ಏನ್ ಕೇಳಿದಾನೆ, A+B × C = AC + BC ಮಾಡ್ಕೋಬೇಕು. ನಾವು A+B ಮಾಡ್ಕೊಳ್ಳೋಣ. ಫಸ್ಟ್ A ಬರ್ಕೊಳ್ಳಿ, A+B ಡೈರೆಕ್ಟ್ ಮಾಡ್ಕೊಳ್ಳೋಣ. A+B ಮಾಡ್ಕೊಳ್ಳಿ. A+B = ಒಂದು ನಿಮಿಷ ಬರ್ಕೊಳ್ಳಿ. A+B = ಸೊ ಇಲ್ಲಿ ಅಡಿಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಮಿಸ್ಟೇಕ್ಸ್ ಮಾಡೋದೇನು, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಜೊತೆ ಆಡ್ ಮಾಡ್ಕೋಬೇಕು. ನೋಡಿ 0 + 0 ಏನಾಗುತ್ತೆ 0, ಬರೀ 0. 6 + 1 7, 7 + 1 8, -6 + 1 -5, 0 + 0 0, 8 + 2 10, 7 + 1 8, -8 + 2 -6, 0 + 0 0. A+B ಸಿಕ್ತು ನಮಗೆ. ಸೊ ಒಂದು ಪಾರ್ಟ್ ಆಫ್ ದ ಕ್ವೆಶನ್ಸ್ ಮಾಡ್ಕೊಂಡು ಈಗ ಮಲ್ಟಿಪ್ಲೈ ವಿತ್ ಸಿ. ಈಗ RCB ಮೆಥಡ್ ಏನು, RCB ಮೆಥಡ್ ಅಂದ್ರೆ ರೋ ಇಂಟು ಕಾಲಮ್ ಇನ್ ದ ಬ್ರಾಕೆಟ್. RCB ಅಂದ್ರೇನು, ಇದ ಬ್ರಾಕೆಟ್. ಸೊ ಈಗ ನಮ್ಮ ಹತ್ರ A+B ಸಿಕ್ಕಿದೆ. ಸಿ ಬರ್ಕೊಳ್ಳಿ. C = ಸಿ ಏನ್ ಕೊಟ್ಟಿದ್ದಾನೆ 2 -2 3. ಓಕೆ, ಇವಾಗ ಇದನ್ನ A+B × C ಮಲ್ಟಿಪ್ಲೈ ಮಾಡಿ. A+B × C. ಸೊ A+B × C ಏನು RCB ಅಂತಂದ್ರೆ ಇಲ್ಲಿ ರೋ ತಗೋಬೇಕು, ಇಲ್ಲಿ ರೋ ತಗೋಬೇಕು, ಇಲ್ಲಿ ರೋ ತಗೋಬೇಕು, ಇಲ್ಲಿ ಕಾಲಮ್ ತಗೋಬೇಕು ವಿತ್ ಬ್ರಾಕೆಟ್. ದಟ್ ಇಸ್ ಕಾಲ್ಡ್ RCB. ನೋಡಿ, ಸೊ 0 + 2 0 × 2 0 plus 7 2s are -14 so the plus 8 3s are 24. yes, minus next column ಹೋಗಿ ಇವಾಗ -5 2s are -10 plus 0 ಯಾಕೆ 0 ಆಯ್ತು, 0 × 0 0 plus 10 3s are 30. next 8 2s are 16 minus into minus plus 6 2s are 12 0 plus 0. ಸೊ ಏನು ಆನ್ಸರ್ ಬರುತ್ತೆ ನಿಮ್ಗೆ? ಆನ್ಸರ್ ಆಲ್ರೆಡಿ ಗೊತ್ತು, ಏನು ಬರುತ್ತೆ ಹೇಳಿ? 20. ಸೂಪರ್. ಸೊ 10 20 28 ಬರುತ್ತೆ. 10 20 28 ಇದನ್ನ ಈಕ್ವೇಶನ್ 1 ಅಂತ ಕೊಡಿ. ಇಲ್ಲಿ ಮಿಸ್ಟೇಕ್ ಮಾಡೋದು ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಿಸ್ಟೇಕ್ ಮಾಡ್ತಾರೆ ಗೊತ್ತಮ್ಮ, ಇದನ್ನ 3 ಕ್ರಾಸ್ ಇಲ್ಲೇ ಬಿಡ್ತಾರೆ, ಮಾರ್ಕ್ಸ್ ಕಳ್ಕೊತಾರೆ. ಸೊ ಅವ್ರೇನು ಎಕ್ಸ್ಪೆಕ್ಟೇಷನ್, ಸರ್ ಇದೊಂದು ಮಾಡಿಲ್ಲ 4 ಮಾರ್ಕ್ಸ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೊಡಲ್ಲ. ಇವ್ರು ಕೊಡೋದೇ 1 ಮಾರ್ಕ್ಸ್ ಬಿಕಾಸ್ ಆಫ್ A+B ಅಷ್ಟೇ 1 ಮಾರ್ಕ್ಸ್ ಕೊಡ್ತಾರೆ. ಇನ್ನು 4 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಇಲ್ಲಿ ನೀವು ಕಂಪಲ್ಸರಿ ಇದು 3 × 3 ಮಲ್ಟಿಪ್ಲೈ ವಿತ್ 3 × 1 ಅಂತಂದ್ರೆ ಯುವರ್ ಆನ್ಸರ್ ಶುಡ್ ಕಮ್ 3 × 1. ನೋಡಿ, ನಿಮ್ಮ ಆನ್ಸರ್ 3 × 1 ಅಂದ್ರೆ 3 rows 1 ಕಾಲಮ್ ಬರಬೇಕು ಕಂಪಲ್ಸರಿ. ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ ನೀವು. ಇವಾಗ ಸೆಕೆಂಡ್ ಈಕ್ವೇಶನ್ ಏನ್ ಬರ್ಕೊಳ್ಳೋದು, AC ಬರೀಬೇಕು. AC ಬರ್ಕೊಳ್ಳಿ. ಸೊ AC A ವ್ಯಾಲ್ಯೂ, ಒಂದು ನಿಮಿಷ, A = ಏನಿದೆ ನೋಟ್ ಮಾಡ್ಕೊಳ್ಳೋಣ ಅಲ್ಲಿಂದ. ಸೊ A ಏನಿದೆ 0 6 7, ಒಂದು ನಿಮಿಷ, 0 6 7 ಫಸ್ಟ್ ರೋ A ವ್ಯಾಲ್ಯೂ. ಎಸ್, ಸೆಕೆಂಡ್ ರೋ -6 0 8 -6 0 8. ನೆಕ್ಸ್ಟ್ ಒನ್ ಥರ್ಡ್ ರೋ 7 -8 0 7 -8 0. ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ. ಅದಕ್ಕೆ ಸಿನು ಬರ್ಕೊಳ್ಳೋಣ. ಸಿ ಏನು ಕೊಟ್ಟಿದ್ದಾರೆ 2 -2 3. ಸಿ ವ್ಯಾಲ್ಯೂ 2 -2 3. ಸೊ ಇವಾಗ AC ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಯಾವ ಬರುತ್ತೆ? 3 × 3 ಮಲ್ಟಿಪ್ಲೈ 3 × 1 ಮಾಡಿದ್ರೆ ಏನು ಬರುತ್ತೆ? 3 × 1. ಓಕೆ, ಬರೀ. ಸೊ ಎಸ್ 3 × 1 ಬರಬೇಕು. ಓಕೆ, AC ಮಾಡ್ಕೊಳ್ಳಿ. AC = 0 × 2 is 0, 6 × -2 is -12, 7 3s are +21. Next, -12 plus 0 plus 24. Next, 7 2s are 14. Yes, super.
ಸೊ 21 minus 12 9 ಅನ್ಸುತ್ತೆ. 21 minus ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ತೊಂದರೆ ಇಲ್ಲ. ಸೊ 9 24 minus 12 is 12 30. ಓಕೆ, ಸೊ ಎ ಸಿ ಆಯಿತು ನಿಮ್ಮ ಹತ್ರ. ಸ್ವಲ್ಪ ನೋಡ್ಬೋದು. ಸೊ ಎ ಸಿ ಆಯಿತು. ಈಗ ಒಡೆಯುಡು ನಮ್ಗೆ ಇವಾಗ ಎ ಸಿ ಸಿಕ್ಕಿದೆ ಅಲ್ವಾ. ಸೊ ನಾವೇನು ಮಾಡೋದು, ಬಿ ಸಿ ಕಂಡು ಇಟ್ಕೊಳ್ಳೋಣ. ಬಿ ಸಿ ಹೆಂಗೆ ಕಂಡು ಇಟ್ಕೊಳ್ಳೋದು, ಬಿ ಬರ್ಕೊಳ್ಳೋಣ, ಅದಾದ್ಮೇಲೆ ಮಲ್ಟಿಪ್ಲೈ ಸಿ ಮಾಡೋಣ. ಸೊ ಬಿ ಬರ್ಕೊಳ್ಳಿ, ಒಂದು ಲೈನ್ ಹಾಕಿದೊಳಗೆ ಬಿ. ಸೊ ಏನಾಗುತ್ತೆ, ಬಿ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ, 0 1 1 0 1 1. ನೆಕ್ಸ್ಟ್ 1 0 2 1 0 2. ಕರೆಕ್ಟ್ ಇದೆ ಅಲ್ವಾ? ಅಲ್ಲಿ ಚೆಕ್ ಮಾಡೋಣ ಅನ್ಸುತ್ತೆ. ಕ್ವಶನ್ ಇನ್ನು ತುಂಬಾ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂದ್ರೆ ಕ್ವಶನ್ ರಾಂಗ್ ಬರ್ಕೋತಾರೆ. ಕ್ವಶನ್ ರಾಂಗ್ ಬರ್ಕೊಂಡು ಏನಾದ್ರು ನೀವು ಆನ್ಸರ್ ಎಕ್ಸಿಕ್ಯೂಷನ್ ಮಾಡಕ್ ಹೋದ್ರೆ ಮಾರ್ಕ್ಸ್ ಬರಲ್ಲ. ಸೊ ಸಿ ಬರ್ಕೊಳ್ಳಿ, ಸಿ ಅಲ್ಲೇ ಇದೆ. ಸಿ ಇಸ್ ಈಕ್ವಲ್ ಟು 2 minus 2 3. ಈಗ ಮಲ್ಟಿಪ್ಲೈ ಮಾಡಿ ಬಿ ಸಿ. ಬಿ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ, 0 into 2 is 0 minus 2 plus 3 plus 3. So next 1 into 2 2 plus 0 plus 6. Next 1 into 2 2 plus minus 4 plus 0. ಓಕೆ, ಸೊ ಇವಾಗ ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ಏನಾಯ್ತು, ಇಲ್ಲೇ ಬರೀರಿ. ಸೊ -2 plus 3. ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟ್ ಕರೆಕ್ಟ್ ಆಗಿರ್ಬೇಕು ಈ ಕ್ವಶನ್ ಮಾಡಬೇಕಾದ್ರೆ. ಯಾಕಂದ್ರೆ ತುಂಬಾ ಜನ ಮಿಸ್ಟೇಕ್ ಮಾಡ್ಕೊಳ್ಳೋದ್ರೆ ಅಡಿಷನ್ ಮೈನಸ್ ಅಲ್ಲಿ ಮಿಸ್ಟೇಕ್ ಮಾಡ್ಕೊತೀರಾ. 2 plus 6 is 8. 2 minus 4 is -2. ಓಕೆ, ಇವಾಗ ಎ ಸಿ ಬಿ ಸಿ ಎರಡು ಸಿಕ್ಕಿದೆಲ್ಲಪ್ಪ, ಎರಡನ್ನೂ ಆ್ಯಡ್ ಮಾಡಿ. ಎ ಸಿ ಆನ್ಸರ್ ಇದೆ, ಬಿ ಸಿ ಆನ್ಸರ್ ಇದೆ, ಎರಡನ್ನೂ ಆ್ಯಡ್ ಮಾಡಿ. ಇವಾಗ ಎ ಸಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು, ಎರಡ ತಗೊಳ್ಳಿ ಏನಾಗಲ್ಲ, ಮಾರ್ಕ್ಸ್ ಕೊಡ್ತಾರೆ. ಸೊ ಇಲ್ಲಿ 9 plus 1 10, 12 plus 8 20, 30 minus 2 will be 28. ಸೊ ಇದನ್ನ ಇಕ್ವೇಶನ್ 2 ಅಂತ ಹಾಕೊಳ್ಳಿ. ಈಗ ಇಕ್ವೇಶನ್ 1 ಏನಿದೆ, ಇದನ್ನ ಇಕ್ವೇಶನ್ 1 ಅಂತ ಹಾಕೊಂಡಿದೀವಲ್ವಾ. ಇಕ್ವೇಶನ್ ಫ್ರಮ್ ಇಕ್ವೇಶನ್ 1 and 2 ಎರಡು ಈಕ್ವಲ್ ಆಗಿದೆ ಅಲ್ವಾ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಇಷ್ಟು ಬಂದ್ರೆ ಮಾರ್ಕ್ಸ್ ಬರುತ್ತೆ ಅಂತ ಬಿಡ್ತಾರೆ. ಬಟ್ ದಿಲ್ ಕಟ್ 1 ಮಾರ್ಕ್ಸ್ ಬಿಕಾಸ್ ಕನ್ಕ್ಲೂಷನ್ ಬಂದಿಲ್ಲ. ಏನಂತ ಕನ್ಕ್ಲೂಷನ್ ಬರೀಬೇಕು, ಎ ಪ್ಲಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ. ಇದು ಒನ್ ಟೈಪ್. ನೀವು ಏನು ಕಲ್ತೀರಿ, ಇದು ಒನ್ ಟೈಪ್ ಆಯ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಅರ್ಥ ಆಯ್ತಲ್ವ, ಇದು ಈಸಿಯಾಗಿ 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದಲ್ವಾ. ಸೊ ನೆಕ್ಸ್ಟ್ ನಿಮಗೆ ವ್ಯಾಲ್ಯೂಯೇಷನ್ ಸ್ಕೀಮ್ ಹೇಳ್ಬಿಡ್ತೀನಿ ನೋಡಿ. ಎ ಪ್ಲಸ್ ಬಿ 1 ಮಾರ್ಕ್ಸ್ ಬರುತ್ತೆ, ಎ ಸಿ ಮತ್ತೆ ಬಿ ಸಿ ಮಾಡ್ಕೊಂಡ್ರೆ 3 ಮಾರ್ಕ್ಸ್ ಆಗುತ್ತೆ, ಫೈನಲ್ ಕನ್ಕ್ಲೂಷನ್ ಕೊಟ್ರೆ 5 ಮಾರ್ಕ್ಸ್ ಬರುತ್ತೆ. ಇದನ್ನ ಬರ್ದಿರೋದು 1 ಮಾರ್ಕ್ಸ್ ಕಟ್ ಮಾಡೇ ಮಾಡ್ತಾರೆ. ಓಕೆ.